ಇವತ್ತು ಸಾಂಕೇತಿಕವಾಗಿ ಟೋಯಿಂಗ್ಗೆ ಚಾಲನೆ ಸಿಕ್ಕಿದೆ. ನಿಮ್ಮ ಝೋನ್ ಅಲ್ಲಿ ಎಷ್ಟು ವೆಹಿಕಲ್ಸ್ ಅನ್ನ ಗುರುತಿಸಿದ್ರಿ, ಎಷ್ಟು ನೋಟಿಸ್ ಕೊಟ್ಟಿದ್ರಿ? ಈಗ ಕೇಂದ್ರ ಪಾಲಿಕೆ ವ್ಯಾಪ್ತಿಯಲ್ಲಿ ಇವತ್ತಿಂದ ಟೋಯಿಂಗ್ ಕೆಲಸವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಬಹಳ ಮುಖ್ಯವಾಗಿ 7 ದಿವಸಗಳ ಹಿಂದೆ ನಾವೇನು ನೋಟಿಸ್ ಅಂಟಿಸಲಿಕ್ಕೆ ಪ್ರಾರಂಭ ಮಾಡಿದ್ವಿ. ಮಾನ್ಯ ಸಚಿವರಿಂದ ಚಾಲನೆ ಸಿಕ್ಕಿತ್ತು. ಇವತ್ತು ಟೋಯಿಂಗ್ ಸಹ ಚಾಲನೆ ಸಿಗ್ತಾ ಇದೆ. ನಮ್ಮ ವ್ಯಾಪ್ತಿಯಲ್ಲಿ 493 ವೆಹಿಕಲ್ಗಳನ್ನ ಈ ರೀತಿ ಅಬಂಡನ್ ವೆಹಿಕಲ್ಗಳನ್ನ ರೋಡ್ನಲ್ಲಿ ನಿಲ್ಲಿಸಿರೋದನ್ನ ನಾವು ಐಡೆಂಟಿಫೈ ಮಾಡಿದ್ವಿ. ಅದರಲ್ಲಿ ಸುಮಾರು 290ಕ್ಕೂ ಹೆಚ್ಚು ವೆಹಿಕಲ್ಗಳಿಗೆ ಆಲ್ರೆಡಿ ನಾವು ನೋಟಿಸ್ ಅನ್ನು ಕೊಟ್ಟಿದ್ದೀವಿ. 7 ಡೇಸ್ ಎಲ್ಲೆಲ್ಲಿ ಕಂಪ್ಲೀಟ್ ಆಗುತ್ತೋ ಅಲ್ಲೆಲ್ಲ ನಾವು ಟೋಯಿಂಗ್ ಮಾಡೋ ಕೆಲಸವನ್ನ ಮಾಡ್ತೀವಿ. 7 ಡೇಸ್ ಆಗಲಿಲ್ಲ ಅಂದ್ರೆ ಅವರಿಗೆ 7 ಡೇಸ್ ವರೆಗೂ ಅವಕಾಶವನ್ನು ಕೊಡ್ತೀವಿ. ಈಗ ಟೋಯಿಂಗ್ ಆದ್ಮೇಲೆ ನಾವು ಲಕ್ಸಂದ್ರದಲ್ಲಿ 2 ಎಕರೆ ಜಾಗವನ್ನ ಐಡೆಂಟಿಫೈ ಮಾಡಿದ್ವಿ. ಅಲ್ಲಿಗೆ ಈ ವೆಹಿಕಲ್ಗಳನ್ನ ತೆಗೆದುಕೊಂಡು ಹೋಗ್ತೀವಿ. ಅದಾದ್ಮೇಲೂ ಸಹ ಮತ್ತೆ 15 ದಿವಸ ನೋಟಿಸ್ ಅನ್ನು ಕೊಡ್ತೀವಿ, ಪ್ರಕಟಣೆ ಮಾಡ್ತೀವಿ. ಅಸ್ತ್ರ ವ್ಯಾಪ್ನಲ್ಲಿ ಪ್ರಕಟಣೆಯನ್ನು ಹೊರಡಿಸ್ತೀವಿ. ಅಲ್ಲಿಯೂ ಸಹ 15 ದಿವಸ ಆದ್ಮೇಲೆ ಬರಲಿಲ್ಲ ಅಂದ್ರೆ ನಾವು ಅದನ್ನ ಹರಾಜು ಪ್ರಕ್ರಿಯೆ ಮೂಲಕ ವಿಲೇವಾರಿ ಮಾಡುವಂತ ಕೆಲಸವನ್ನು. ಈಗ 495 ವೆಹಿಕಲ್ ಅಲ್ಲಿ ಶಿವಾಜಿನಗರದಲ್ಲಿರುವಂತಹ ವೆಹಿಕಲ್ಗಳು ಸೇರಿದಾವ ಸರ್? ಈಗ ನಮ್ಮ ವ್ಯಾಪ್ತಿಯಲ್ಲಿ ಎಲ್ಲ ಕಾನ್ಸ್ಟಿಟ್ಯೂನ್ಸಿಯಲ್ಲೂ ಸಹ ನಾವು ಐಡೆಂಟಿಫೈ ಮಾಡುವಂತ ಕೆಲಸವನ್ನು ಮಾಡಿದ್ವಿ. ಶಿವಾಜಿನಗರ ಇನ್ಕ್ಲೂಡಿಂಗ್ ಶಿವಾಜಿನಗರ. ಅಲ್ಲಿ ಫುಟ್ಪಾತ್ ಒತ್ತುವರಿ ಅಥವಾ ವ್ಯಾಪಾರಿಗಳನ್ನ ತೆರವು ಮಾಡುವಂತದ್ದು ಅಥವಾ ಬಿಡಾಡಿ ವೆಹಿಕಲ್ ಗಳನ್ನ ನೋಟಿಸ್ ಕೊಡುವಂತದ್ದು ಆಗಿಲ್ಲ? ಇಲ್ಲ, ಈಗ ಗಂಭೀರ ಏನಿಲ್ಲ. ನಿಮಗೆ ಗೊತ್ತಿರಬಹುದು, ನಾವೀಗ ಮಾಡ್ತಾ ಇರುವಂತದ್ದು ಮಾನ್ಯ ಸಚಿವರು ಕ್ಲಾರಿಫೈ ಮಾಡಿದ್ದಾರೆ. ನಾವು ಮಾಡ್ತಾ ಇರುವಂತದ್ದು ಆರ್ಟಿರಿಯಲ್ ಮತ್ತು ಸಬ್ ಆರ್ಟಿರಿಯಲ್ ರೋಡ್ ಮಾತ್ರ. ಯಾವುದೇ ವಾರ್ಡ್ ರೋಡ್ ಅಲ್ಲಿ ನಾವೀಗ ಒತ್ತುವರಿ ತೆರವು ಮಾಡ್ತಾ ಇಲ್ಲ. ವಾರ್ಡ್ ರೋಡ್ ನಲ್ಲಿ ಯಾರಾದ್ರೂ ಹಾಕೊಂಡಿದ್ರೆ ಅವ್ರು ಮಾಡಬಹುದು ಅಂತ ಮಾನ್ಯ ಸಚಿವರು ಕ್ಲಾರಿಫೈ ಮಾಡಿದ್ದಾರೆ. ಏನ್ ಮುಖ್ಯ ರಸ್ತೆ ಮತ್ತು ಉಪ ಮುಖ್ಯ ರಸ್ತೆ ಇರುತ್ತೆ ಅಲ್ಲಿ ನಾವು ತೆರವು ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿದ್ವಿ. ಅದಾದ ನಂತರ ನಾವು ವೆಂಡಿಂಗ್ ಝೋನ್ ಅನ್ನು ಐಡೆಂಟಿಫೈ ಮಾಡಿ ಆಮೇಲೆ ಉಳಿದಂತ ಜಾಗವನ್ನ ತೆರವು ಮಾಡುವಂತ ಕೆಲಸವನ್ನು ಮಾಡ್ತೀವಿ. ನಾನು ಅದೇ ಹೇಳ್ತಾ ಇದ್ದೀನಿ, ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಆರ್ಟಿರಿಯಲ್ ಸಬ್ ಆರ್ಟಿರಿಯಲ್ ಶಿವಾಜಿನಗರದಲ್ಲೂ ಮಾಡಿದೀವಿ. ನೀವು ಉದಾಹರಣೆಗೆ ನೀವು ನೋಡಬಹುದು, ಕನ್ನಿಂಗ್ಹ್ಯಾಮ್ ರೋಡ್ ಶಿವಾಜಿನಗರ. ಎಲ್ಲೂ ಇಲ್ಲ. ನಾನು ನಿಮಗೆ ಹೇಳ್ತಾ ಇರೋದಿಷ್ಟೇನೆ, ಮುಖ್ಯ ರಸ್ತೆ ಉಪ ಮುಖ್ಯ ರಸ್ತೆಯನ್ನ ಎಲ್ಲ ಕಾನ್ಸ್ಟಿಟ್ಯೂನ್ಸಿಯಲ್ಲೂ ಟಾರ್ಗೆಟ್ ಮಾಡಿದ್ವಿ. ನಮ್ಮಲ್ಲಿ 258 ಕಿಲೋಮೀಟರ್ ಮುಖ್ಯ ರಸ್ತೆ ಉಪ ಮುಖ್ಯ ರಸ್ತೆ ಇದೆ. ಅವು ಎಲ್ಲವನ್ನ ಟಾರ್ಗೆಟ್ ಮಾಡ್ತಾ ಇದ್ದೀವಿ. ಅದಾದ ನಂತರ ವಾರ್ಡ್ ರೋಡ್ಗಳಲ್ಲಿ ಏನ್ ಮಾಡಬೇಕು, ಮೊದಲೇ ವೆಂಡಿಂಗ್ ಝೋನ್ ಅನ್ನು ಐಡೆಂಟಿಫೈ ಮಾಡಿ ಅವರಿಗೆಲ್ಲ ಜಾಗವನ್ನು ಗುರುತಿಸಿ ಆ ನಂತರ ವಾರ್ಡ್ ರೋಡ್ಗಳನ್ನ ಕ್ಲಿಯರ್ ಮಾಡೋ ಕೆಲಸವನ್ನು ಮಾಡ್ತೀವಿ. ಯಾವುದೇ ಕ್ಷೇತ್ರ ಈ ಕ್ಷೇತ್ರ ಮಾಡ್ತಾ ಇದೀವಿ ಇನ್ನೊಂದು ಕ್ಷೇತ್ರ ಮಾಡೋದಿಲ್ಲ ಅಂತ ಏನಿಲ್ಲ. ಎಲ್ಲ ಕ್ಷೇತ್ರಗಳನ್ನು ಸಮಾನವಾಗಿ ತೆಗೆದು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.